ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು. ಜಿಬಿಎ ಅಧಿಕಾರಿಗಳ ಕಣ್ಣು ತೆರೆಸಿದೆ ರಿಪಬ್ಲಿಕ್ ಕನ್ನಡದ ವರದಿ. ಬಸ್ ಸ್ಟ್ಯಾಂಡ್ ಅನ್ನೇ ಬಟ್ಟೆ ಅಂಗಡಿ ಮಾಡಿಕೊಂಡಿದ್ರು. ಆ ಬಟ್ಟೆ ಅಂಗಡಿಯನ್ನ ತೆರವುಗೊಳಿಸುವಂತಹ ಕೆಲಸ ಈಗ ಜಿಬಿಎ ಅಧಿಕಾರಿಗಳಿಂದ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಜಿಬಿಎ ಅಧಿಕಾರಿಗಳು. ರೋಸ್ ಗಾರ್ಡನ್ ನಲ್ಲಿದ್ದಂತಹ ಬಸ್ ನಿಲ್ದಾಣದಲ್ಲಿ ಅಂಗಡಿಯನ್ನ ತೆರವು ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿದ್ದ ಬಟ್ಟೆ ಅಂಗಡಿಯನ್ನ ತೆರವು ಮಾಡಿಸಿರುವುದು ಜಿಬಿಎ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಅಂಗಡಿ ಮಾಲೀಕನಿಗೆ ದಂಡ ವಿಧಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಬಸ್ ನಿಲ್ದಾಣವನ್ನ ಬಟ್ಟೆ ಅಂಗಡಿ ಮಾಡಿಕೊಂಡಿದ್ದ ವ್ಯಾಪಾರಿಗಳು. ಈ ಬಗ್ಗೆ ಸರಣಿ ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ BMTC ಬಸ್ ತನ್ನ ಸಂಚಾರವನ್ನು ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನು ಹಾಕಿಕೊಂಡು ವ್ಯಾಪಾರವನ್ನು ಮಾಡಿದರು. ಈ ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತು ಬಸ್ಗಳು ಬಂದರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಜಿಬಿಎ ಮತ್ತು ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು ಜಿಬಿಎ ಅಧಿಕಾರಿಗಳು ತಮ್ಮ ಬಸ್ ಸ್ಟ್ಯಾಂಡನ್ನು ತೆರವು ಮಾಡಿಕೊಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನು ತೆರವು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನು ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ BMTC ಬಸ್ಸುಗಳು ತನ್ನ ಸಂಚಾರವನ್ನು ನಡೆಸಿದೆ. ಆದರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದರೂ ಕೂಡ ಅವರಿಗೆ ತಂಗೋದಕ್ಕೆ ಜಾಗ ಇಲ್ಲೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನು ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನು ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ ಜಿಬಿಎ ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸನ್ನು ನೀಡೋದ್ರ ಜೊತೆಗೆ ಅಂಗಡಿಯನ್ನು ಎತ್ತಂಗಡಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಿರ್ಬೋದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂಥವ್ರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ ನಡ್ಕೊಂಡು ಬಂದಿರುವಂಥ ಪ್ರಯಾಣಿಕರೇನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂಥದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರೇನಿರ್ತಾರೆ ಆಟೋಗೆ ಹೋಗಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು ಅಕ್ವೈರ್ ಆಗಿತ್ತು, ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂಥದ್ದು. ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ ಜಿಬಿಎ ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು. ಜಿಬಿಎ ಅಧಿಕಾರಿಗಳ ಕಣ್ಣು ತೆರೆಸಿದೆ ರಿಪಬ್ಲಿಕ್ ಕನ್ನಡದ ವರದಿ. ಬಸ್ ಸ್ಟ್ಯಾಂಡ್ ಅನ್ನೇ ಬಟ್ಟೆ ಅಂಗಡಿ ಮಾಡಿಕೊಂಡಿದ್ರು. ಆ ಬಟ್ಟೆ ಅಂಗಡಿಯನ್ನ ತೆರವುಗೊಳಿಸುವಂತಹ ಕೆಲಸ ಈಗ ಜಿಬಿಎ ಅಧಿಕಾರಿಗಳಿಂದ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಜಿಬಿಎ ಅಧಿಕಾರಿಗಳು. ರೋಸ್ ಗಾರ್ಡನ್ ನಲ್ಲಿದ್ದಂತಹ ಬಸ್ ನಿಲ್ದಾಣದಲ್ಲಿ ಅಂಗಡಿಯನ್ನ ತೆರವು ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿದ್ದ ಬಟ್ಟೆ ಅಂಗಡಿಯನ್ನ ತೆರವು ಮಾಡಿಸಿರುವುದು ಜಿಬಿಎ. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಅಂಗಡಿ ಮಾಲೀಕನಿಗೆ ದಂಡ ವಿಧಿಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಬಸ್ ನಿಲ್ದಾಣವನ್ನ ಬಟ್ಟೆ ಅಂಗಡಿ ಮಾಡಿಕೊಂಡಿದ್ದ ವ್ಯಾಪಾರಿಗಳು. ಈ ಬಗ್ಗೆ ಸರಣಿ ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ BMTC ಬಸ್ ತನ್ನ ಸಂಚಾರವನ್ನು ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನು ಹಾಕಿಕೊಂಡು ವ್ಯಾಪಾರವನ್ನು ಮಾಡಿದರು. ಈ ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತು ಬಸ್ಗಳು ಬಂದರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಜಿಬಿಎ ಮತ್ತು ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು ಜಿಬಿಎ ಅಧಿಕಾರಿಗಳು
ಬಸ್ ಸ್ಟ್ಯಾಂಡನ್ನು ತೆರವು ಮಾಡಿಕೊಡುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನು ತೆರವು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನು ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ BMTC ಬಸ್ಸುಗಳು ತನ್ನ ಸಂಚಾರವನ್ನು ನಡೆಸಿದೆ. ಆದರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದರೂ ಕೂಡ ಅವರಿಗೆ ತಂಗೋದಕ್ಕೆ ಜಾಗ ಇಲ್ಲೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನು ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನು ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ GBA ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸನ್ನು ನೀಡೋದ್ರ ಜೊತೆಗೆ ಅಂಗಡಿಯನ್ನು ಎತ್ತಂಗಡಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇರಬಹುದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂಥವ್ರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ ನಡ್ಕೊಂಡು ಬಂದಿರುವಂಥ ಪ್ರಯಾಣಿಕರೇನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂಥದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರೇನಿರ್ತಾರೆ ಆಟೋಗೆ ಹೋಗಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು ಅಕ್ವೈರ್ ಆಗಿತ್ತು ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂಥದ್ದು. ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ GBA ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಿಪಬ್ಲಿಕ್ ಕನ್ನಡ ವರದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂಥದ್ದು. GBA ಅಧಿಕಾರಿಗಳ ಕಣ್ಣು ತೆರೆಸಿದೆ ರಿಪಬ್ಲಿಕ್ ಕನ್ನಡದ ವರದಿ. ಬಸ್ ಸ್ಟ್ಯಾಂಡ್ ಅನ್ನೇ ಬಟ್ಟೆ ಅಂಗಡಿ ಮಾಡಿಕೊಂಡಿದ್ರು. ಆ ಬಟ್ಟೆ ಅಂಗಡಿಯನ್ನ ತೆರವುಗೊಳಿಸುವಂತಹ ಕೆಲಸ ಈಗ GBA ಅಧಿಕಾರಿಗಳಿಂದ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ GBA ಅಧಿಕಾರಿಗಳು. ರೋಸ್ ಗಾರ್ಡನ್ನಲ್ಲಿದ್ದಂತಹ ಬಸ್ ನಿಲ್ದಾಣದಲ್ಲಿ ಅಂಗಡಿಯನ್ನ ತೆರವು ಮಾಡಿದ್ದಾರೆ. ಬಸ್ ನಿಲ್ದಾಣದಲ್ಲಿದ್ದ ಬಟ್ಟೆ ಅಂಗಡಿಯನ್ನ ತೆರವು ಮಾಡಿಸಿರುವುದು GBA. ರಿಪಬ್ಲಿಕ್ ಕನ್ನಡ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಅಂಗಡಿ ಮಾಲೀಕನಿಗೆ ದಂಡ ವಿಧಿಸಿದ್ದಾರೆ GBA ಅಧಿಕಾರಿಗಳು. ಬಸ್ ನಿಲ್ದಾಣವನ್ನ ಬಟ್ಟೆ ಅಂಗಡಿ ಮಾಡಿಕೊಂಡಿದ್ದ ವ್ಯಾಪಾರಿಗಳು. ಈ ಬಗ್ಗೆ ಸರಣಿ ಸುದ್ದಿ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನೀಲಸಂದ್ರದ ರೋಸ್ ಗಾರ್ಡನ್ ರಸ್ತೆಯಲ್ಲಿ ಬಸ್ ಓಡಾಟ ನಿಲ್ಲಿಸಿ ಕಳೆದ 1 ವರ್ಷ ಆಗಿದೆ. 1 ವರ್ಷದಿಂದ ರಸ್ತೆ ಸರಿಯಿಲ್ಲ, ರಸ್ತೆ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ BMTC ಬಸ್ ತನ್ನ ಸಂಚಾರವನ್ನು ನಿಲ್ಲಿಸಿತ್ತು. ಹೀಗಾಗಿ ಈ ಒಂದು ನನ್ನ ಹಿಂಭಾಗದಲ್ಲಿ ಕಾಣಿಸುವಂತಹ ಬಸ್ ಸ್ಟ್ಯಾಂಡ್ ಏನಿದೆ, ಈ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದಿಷ್ಟು ವ್ಯಕ್ತಿಗಳು ಅಕ್ರಮವಾಗಿ ಬಟ್ಟೆ ಅಂಗಡಿಗಳನ್ನು ಹಾಕಿಕೊಂಡು ವ್ಯಾಪಾರವನ್ನು ಮಾಡಿದರು. ಈ ಒಂದು ವಿಚಾರವನ್ನು ರಿಪಬ್ಲಿಕ್ ಕನ್ನಡ ವಿಸ್ತೃತವಾಗಿ ವರದಿ ಮಾಡಿತ್ತು. ಪ್ರಯಾಣಿಕರಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇರೋದಿಲ್ಲ, ಮತ್ತು ಬಸ್ಗಳು ಬಂದರೂ ಕೂಡ ಇಲ್ಲಿ ಪ್ರಯಾಣಿಕರಿಗೆ ನಿಲ್ಲೋದಕ್ಕೂ ಜಾಗ ಇಲ್ಲ. ಅಕ್ರಮವಾಗಿ ಈ ಒಂದು ಬಸ್ ಸ್ಟ್ಯಾಂಡನ್ನು ಬಳಸಿಕೊಳ್ಳಲಾಗ್ತಾ ಇದೆ. GBA ಮತ್ತು ಪೊಲೀಸರು ಕೇರೆ ಅಂತ ಇಲ್ಲ ಅನ್ನುವಂತಹ ಒಂದು ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ಬಿತ್ತರಿಸುತ್ತೆ. ಈ ಒಂದು ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಇದೀಗ ಏನು GBA ಅಧಿಕಾರಿಗಳು ಬಸ್ ಸ್ಟ್ಯಾಂಡನ್ನು ತೆರವು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸಂಪೂರ್ಣವಾಗಿ ನಿನ್ನೆ ಈ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ಬಟ್ಟೆ ಅಂಗಡಿ ಇತ್ತು. ಇದೀಗ ಸಂಪೂರ್ಣವಾಗಿ ಆ ಒಂದು ಬಟ್ಟೆ ಅಂಗಡಿಯನ್ನು ತೆರವು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ಕಳೆದ 1.5 ವರ್ಷದಿಂದ ಕಾಮಗಾರಿಗಳನ್ನು ನಡೆಸಲಾಗ್ತಾ ಇದೆ. 1.5 ವರ್ಷಗಳಿಂದ ಕಾಮಗಾರಿ ನಡೆಸ್ತಾ ಇರುವ ಹಿನ್ನೆಲೆಯಲ್ಲಿ BMTC ಬಸ್ಸುಗಳು ತನ್ನ ಸಂಚಾರವನ್ನು ನಡೆಸಿದೆ. ಆದರೆ ಬಸ್ ಸ್ಟ್ಯಾಂಡ್ಗಳು ಈ ರೀತಿಯಾಗಿ ಅಕ್ವೈರ್ ಆಗಿರೋದ್ರಿಂದಾಗಿ ಒಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ಕಡೆಗೆ ಹೋಗಿ ಬಂದರೂ ಕೂಡ ಅವರಿಗೆ ತಂಗೋದಕ್ಕೆ ಜಾಗ ಇಲ್ಲೋ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದಿಷ್ಟು ಸಾರ್ವಜನಿಕರು, ಒಂದಿಷ್ಟು ಪ್ರಯಾಣಿಕರ ಒತ್ತಾಯದ ಮೇರೆಗೆ, ಮನವಿಯ ಮೇರೆಗೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಬಂದು ಪ್ರತ್ಯಕ್ಷ ವರದಿಯನ್ನು ಮಾಡುತ್ತೆ. ಪ್ರತ್ಯಕ್ಷ ವರದಿಯನ್ನು ಮಾಡಿದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿರುವಂತಹ GBA ತಕ್ಷಣವಾಗಿ ಆ ಒಂದು ಅಂಗಡಿ ಮಾಲೀಕರಿಗೆ ನೋಟಿಸನ್ನು ನೀಡೋದ್ರ ಜೊತೆಗೆ ಅಂಗಡಿಯನ್ನು ಎತ್ತಂಗಡಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇದರಿಂದಾಗಿ ಇದೀಗ ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇರಬಹುದು, ಪ್ರಯಾಣಿಕರು ಆರಾಮವಾಗಿ ತಂಗ್ತಾ ಇದ್ದಾರೆ. ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗುವಂಥವ್ರು ಬಸ್ ಇಲ್ಲ ಅಂತ ಹೇಳಿದ್ರು ಕೂಡ ದೂರದಿಂದ ನಡ್ಕೊಂಡು ಬಂದಿರುವಂಥ ಪ್ರಯಾಣಿಕರೇನಿರ್ತಾರೆ ಅವರು ಆರಾಮವಾಗಿ ಈ ಒಂದು ಬಸ್ ತಂಗುದಾಣದ ಬಳಿ ತಂಗ್ತಾ ಇರುವಂಥದ್ದು. ಮತ್ತೆ ಒಂದಿಷ್ಟು ಪ್ರಯಾಣಿಕರೇನಿರ್ತಾರೆ ಆಟೋಗೆ ಹೋಗಬೇಕಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಅವರು ಈ ಒಂದು ಬಸ್ ನಿಲ್ದಾಣದಲ್ಲಿ ತಂಗಲಿಕ್ಕೆ ಈಗ ಪರಿಸ್ಥಿತಿ ಹದವಾಗಿ ಹೋಗಿದೆ. ಈ ಹಿಂದೆ ಯಾವ ರೀತಿಯಾಗಿ ಬಟ್ಟೆ ಅಂಗಡಿಗಳು ಅಕ್ವೈರ್ ಆಗಿತ್ತು ಅದಕ್ಕೆ ಇದೀಗ ಸಂಪೂರ್ಣವಾಗಿ ಬ್ರೇಕ್ ಹಾಕಿರುವಂಥದ್ದು. ಮತ್ತೆ ಮಾಲೀಕನ ಮೇಲೆ ದಂಡ ವಿಧಿಸುವಂತಹ ಕೆಲಸವನ್ನು ಕೂಡ GBA ಮಾಡಿರುವಂಥದ್ದು. ಕ್ಯಾಮ್ರಾ